ಕೀರ್ತನೆಗಳು 37 ಅಧ್ಯಾಯ 1ರಿಂದ 20 ಶ್ಲೋಕಗಳವರೆಗೆ. ದುರ್ಮಾರ್ಗಿಗಳಿಗೋಸ್ಕರ ಕೋಪಿಸಿಕೊಳ್ಳಬೇಡ, ಇಲ್ಲವೇ ನೀನು ಅಕ್ರಮ ಮಾಡುವವರಿಗೆ ವಿರೋಧವಾಗಿ ಹೊಟ್ಟೆ ಕಿಚ್ಚುಪಡಬೇಡ. ಅವರು ಹುಲ್ಲಿನ ಹಾಗೆ ಬೇಗ ಕೊಯ್ಯಲ್ಪಟ್ಟು ಹಸುರಾದ ಸೊಪ್ಪಿನ ಹಾಗೆ ಬಾಡಿಹೋಗುವರು. ಕರ್ತನಲ್ಲಿ ಭರವಸವಿಟ್ಟು ಒಳ್ಳೆಯದನ್ನು ಮಾಡು, ಆಗ ದೇಶದಲ್ಲಿ ವಾಸಮಾಡಿ ನಿಜವಾಗಿ ತೃಪ್ತಿ ಹೊಂದುವಿ. ಕರ್ತನಲ್ಲಿ ಆನಂದವಾಗಿರು, ಆಗ ಆತನು ನಿನ್ನ ಹೃದಯದ ಅಪೇಕ್ಷೆಗಳನ್ನು ನಿನಗೆ ಕೊಡುವನು. ನಿನ್ನ ಮಾರ್ಗವನ್ನು ಕರ್ತನಿಗೆ ಒಪ್ಪಿಸು, ಆತನಲ್ಲಿ ಭರವಸವಿಡು, ಆತನು ಅದನ್ನು ನೆರವೇರಿಸುವನು. ನಿನ್ನ ನೀತಿಯನ್ನು ಬೆಳಕಿನ ಹಾಗೆಯೂ ನಿನ್ನ ನ್ಯಾಯಗಳನ್ನು ಮಧ್ಯಾಹ್ನದ ಹಾಗೆಯೂ ಆತನು ಹೊರಗೆ ಬರಮಾಡುವನು. ಕರ್ತನಲ್ಲಿ ಶಾಂತವಾಗಿರು, ಮೌನವಾಗಿದ್ದು ಆತನಿಗಾಗಿ ಎದುರು ನೋಡು. ತನ್ನ ಮಾರ್ಗದಲ್ಲಿ ಸಫಲವಾಗುವವನಿಗೋಸ್ಕರವೋ ಯುಕ್ತಿಗಳನ್ನು ನಡೆಸುವ ಮನುಷ್ಯರಿಗೋಸ್ಕರವೋ ಕೋಪಮಾಡಿಕೊಳ್ಳಬೇಡ. ಕೋಪವನ್ನು ನಿಲ್ಲಿಸು, ಉರಿಯನ್ನು ಬಿಟ್ಟುಬಿಡು, ಹೇಗಾದರೂ ಕೇಡು ಮಾಡದ ಹಾಗೆ ಕೋಪಿಸಿಕೊಳ್ಳಬೇಡ. ದುರ್ಮಾರ್ಗಿಗಳು ಕಡಿದು ಹಾಕಲ್ಪಡುವರು, ಕರ್ತನನ್ನು ನಿರೀಕ್ಷಿಸುವವರೇ ಭೂಮಿಯನ್ನು ಸ್ವಾಧೀನ ಮಾಡಿಕೊಳ್ಳುವರು. ಇನ್ನೂ ಸ್ವಲ್ಪ ಸಮಯದಲ್ಲಿ ದುಷ್ಟನು ಇರನು, ಹೌದು, ಅವನ ಸ್ಥಳವನ್ನು ನೀನು ಜಾಗ್ರತೆಯಾಗಿ ವಿಚಾರಿಸಿದರೂ ಇಗೋ, ಅದು ಇರುವುದಿಲ್ಲ. ಆದರೆ ಸಾತ್ವಿಕರು ಭೂಮಿಯನ್ನು ಸ್ವಾಧೀನ ಮಾಡಿಕೊಂಡು ಬಹಳ ಸಮಾಧಾನದಲ್ಲಿ ಆನಂದಪಡುವರು. ದುಷ್ಟನು ನೀತಿವಂತನಿಗಾಗಿ ಹೊಂಚು ಹಾಕುವನು, ಅವನ ಮೇಲೆ ತನ್ನ ಹಲ್ಲುಗಳನ್ನು ಕಡಿಯುತ್ತಾನೆ. ಕರ್ತನು ಅವನ ದಿನ ಬರುತ್ತದೆಂದು ನೋಡಿ ನಗುತ್ತಾನೆ. ದುಷ್ಟರು ಬಡವನನ್ನು ಮತ್ತು ದೀನನನ್ನು ಕೆಡವಿಬಿಡುವುದಕ್ಕೂ ಸನ್ಮಾರ್ಗದವರನ್ನು ಕೊಲ್ಲುವುದಕ್ಕೂ ಕತ್ತಿಯನ್ನು ಹಿರಿದಿದ್ದಾರೆ ಮತ್ತು ತಮ್ಮ ಬಿಲ್ಲುಗಳನ್ನು ಬೊಗ್ಗಿಸಿದ್ದಾರೆ. ಅವರ ಕತ್ತಿಯು ಅವರ ಹೃದಯವನ್ನೇ ಇರಿಯುವುದು, ಅವರ ಬಿಲ್ಲುಗಳು ಮುರಿದು ಹೋಗುವವು. ನೀತಿವಂತನಿಗಿರುವ ಸ್ವಲ್ಪವಾದದ್ದು ಅನೇಕ ದುಷ್ಟರ ಐಶ್ವರ್ಯಕ್ಕಿಂತಲೂ ಶ್ರೇಷ್ಠವಾಗಿದೆ. ದುಷ್ಟರ ತೋಳುಗಳು ಮುರಿದು ಹೋಗುವವು, ಆದರೆ ನೀತಿವಂತರನ್ನು ಕರ್ತನು ಉದ್ಧಾರ ಮಾಡುತ್ತಾನೆ. ಕರ್ತನು ಯಥಾರ್ಥರ ದಿನಗಳನ್ನು ಅರಿತಿದ್ದಾನೆ, ಅವರ ಬಾಧ್ಯತೆಯು ಯುಗಯುಗಕ್ಕೂ ಇರುವುದು. ವಿಪತ್ಕಾಲದಲ್ಲಿ ಅವರು ಆಶಾಭಂಗಪಡುವುದಿಲ್ಲ, ಕ್ಷಾಮದ ದಿವಸಗಳಲ್ಲಿ ತೃಪ್ತಿಪಡುವರು. ದುಷ್ಟರು ನಾಶವಾಗುವರು, ಕರ್ತನ ಶತ್ರುಗಳು ಕುರಿಮರಿಗಳ ಕೊಬ್ಬಿನ ಹಾಗೆ ಇದ್ದು ಕರಗಿ ಹೋಗುವರು, ಹೊಗೆಯಲ್ಲಿ ಕರಗಿ ಹೋಗುವರು. ಕೀರ್ತನೆಗಳು 37 ಅಧ್ಯಾಯ 1ರಿಂದ 20 ಶ್ಲೋಕಗಳವರೆಗೆ.